ಚಾಲಕರು ಲಾರಿ ಮೇಲೆ ಇನ್ನು ಲಾರಿ ಮಾಲೀಕರು ಇಡೀ ಅವರು ಕೆಲವರು ರೊಕ್ಕ ಇದ್ದವರು ರೊಕ್ಕ ನಗದಿ ಕೊಟ್ಟು ಲಾರಿ ತಂದಿರ್ತಕ್ಕಂಥವ್ರು ಅದರ. ಇನ್ನು ಕೆಲವರು ಫೈನಾನ್ಸ್ ಮೂಲಕ ಬ್ಯಾಂಕ್ಗಳ ಮೂಲಕ ಲೋನ್ ತಗೊಂಡು ಲಾರಿಯನ್ನು ತಂದು ಇವತ್ತು ಅದ್ರ ಮೂಲಕನೇ ದಂಧೆಯನ್ನು ನಡೆಸಿ ಒಂದು ಕಡೆಗೆ ಕಂತು ಕಟ್ಟಬೇಕು, ಇನ್ನೊಂದು ಕಡೆಗೆ ಸಂಸಾರದ ಗಂಡ ಕುಟುಂಬವನ್ನು ಸಾಗಿಸ್ತಕ್ಕಂಥವ್ರು ಇಬ್ಬರೂ ಕೂಡ ಅದೇ ಲಾರಿ ಮೇಲೆ ನಂಬ್ಕೊಂಡು ಜೀವನ ನಡೆಸ್ತಕ್ಕಂಥವ್ರು ಇವತ್ತಿರ್ತಕ್ಕಂಥ ನಮ್ಮ ಹಿರಿಯರು ಮಾಲೀಕರು ಚಾಲಕರು. ಇವತ್ತು ನಮ್ಮ ಚಾಲಕರ ಪರಿಸ್ಥಿತಿ ಏನಿದೆ, ಮಾಲೀಕರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ಅವರಿಗೆ ಬರ್ತಕ್ಕಂಥ ಪಗಾರ ಮತ್ತೆ ಈ ಲಾರಿ ಮೂಲಕ ಬಂದಿರತಕ್ಕಂಥ ಆದಾಯನ ಕಿಂಚಿತ್ ಕೂಡ ಅವ್ರ ಕುಟುಂಬಕ್ಕೆ ಸಾಕಾಗಲಾರಂಥ ಪರಿಸ್ಥಿತಿ, ಸರಿ ಹೋಗಲಾರಂಥ ಪರಿಸ್ಥಿತಿ, ಸಂಕಷ್ಟ ಇರತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ಅವ್ರ ಸಂಕಷ್ಟವನ್ನು ಎದುರಿಸ್ತಾ ಇರತಕ್ಕಂಥದ್ದು ಇವತ್ತು ಒಂದು ಕಡೆಗೆ ಅನ್ಬೋದು ಏನಂತ, ಲಾರಿ ಮಾಲೀಕರು ದೊಡ್ಡ ಲಾರಿ ಇದೆ 24-25 ಲಕ್ಷ ರೂಪಾಯಿ ಅಂದಾಜು ಇರಬಹುದು ಅಂತ ಭಾವಿಸ್ತೀವಿ, ಅಥವಾ 15 ಲಕ್ಷ 20 ಲಕ್ಷ ಒಂದು ಲಾರಿ ಕಿಮ್ಮತ್ತು ಇರಬಹುದು ಅಂತ ಭಾವಿಸ್ತೀವಿ. ಆದರೆ 15 ಲಕ್ಷ 20 ಲಕ್ಷ ರೂಪಾಯಿ ಕಿಮ್ಮತ್ತು ಕಟ್ಟು ರೊಕ್ಕ ಕಟ್ಟಿ ಸಾಲ ತಂದು ಸಾಲದ ಮೂಲಕ ಲಾರಿ ನಡೆಸ್ತಕ್ಕಂಥ ಮಾಲೀಕರ ಪರಿಸ್ಥಿತಿ ಎಷ್ಟಿದೆ ಅಂತ ಕೇಳಿದ್ರೆ ದಿನ ಸಾಯಂಕಾಲ ಮನೆಗೆ ಹೋದ್ರೆ ಹೆಂಡತಿ ಅದ್ರ ಕೂತು ಅಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಇದು ಲಾರಿ ಮಾಲೀಕರು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಲಾರಿ ಮಾಲೀಕರನ್ನ ಲಾರಿಯನ್ನ ನಡಿಲಿಲ್ಲ ಒಂದು ದಿನ ನಿಂತು ಅಂದ್ರೆ ಅವನು ಕಣ್ಣೀರು ಕಪ್ಪಾಲ. ಒಂದು ದಿನ ಲಾರಿಯನ್ನ ಓಡಿಸ್ತಕ್ಕಂಥ ಮಾಲೀಕರು ಪ್ರತಿ ಒಂದು ತಿಂಗಳಾಯ್ತಂದ್ರೆ ಒಂದು ಕಡೆ ಕಂತು ಕಟ್ಟಬೇಕಾದಂಥ ಪರಿಸ್ಥಿತಿ ಸಂಕಷ್ಟ ಓದಾಡ್ತಾರ, ಹಂಗೆ ಕಂತು ಕಟ್ಟಬೇಕು ಅಂತೀವಿ. ಇನ್ನೊಂದು ಕಡೆಗೆ ಆ ಲಾರಿ ಮಾಲೀಕರ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣದ ಕೂಡ ಕೊಡಲಿಕ್ಕಾಗಲಂಥ ಪರಿಸ್ಥಿತಿ, ಕೂಡ ಮಕ್ಕಳ ಶಿಕ್ಷಣದ ಫೀಸ್ ಕಟ್ಟಲಿಕ್ಕಾಗಲಂಥ ಪರಿಸ್ಥಿತಿ, ಮತ್ತೆ ಅದ್ರ ಜೊತೆಗೆ ಅವ್ರ ಕುಟುಂಬದಲ್ಲಿ ಯಾರಿಗಾದರೂ ಕೂಡ ಅನಾರೋಗ್ಯದಿಂದ ಬಳಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣಿದ್ರೆ ಸರ್ಕಾರಿ ಆಸ್ಪತ್ರೆಯನ್ನು ಬಿಟ್ಟರೆ ಬೇರೆ ಪ್ರೈವೇಟ್ ಆಸ್ಪತ್ರೆಗಳು ಟ್ರೀಟ್ಮೆಂಟ್ ಚಿಕಿತ್ಸೆ ಪಡೆಯಲಾದಂಥ ಪರಿಸ್ಥಿತಿ ಕೂಡ ಅವ್ರ ಸಂಕಷ್ಟದಲ್ಲಿ ಎದುರಿಸ್ತಕ್ಕಂಥ ಪರಿಸ್ಥಿತಿ ಕೂಡ ಒಂದು ಕಡೆಗೆ ಲಾರಿ ಮಾಲೀಕರಿಗೆ ಆಲೋಚನೆಯನ್ನು ಮಾಡಬೇಕಾಗಿದೆ. ಹಾಗಾಗಿರೋದ್ರಿಂದ ಅದ್ರ ಜೊತೆಯಲ್ಲಿ ಲಾರಿ ಚಾಲನೆ ಮಾಡ್ತಕ್ಕಂಥವ್ರು, ಡ್ರೈವರ್ ಮಾಡ್ತಕ್ಕಂಥವ್ರು, ಕಿನ್ನರ್ ಮಾಡ್ತಕ್ಕಂಥವ್ರು, ಕಿನ್ನರ್ ಅಂತಿರಲ್ಲ ಬಟ್ ನಾನು ಆಡುವ ಭಾಷೆಯನ್ನು ಹಾಕ್ಬೋದು. ಹಾಗಾಗಿರೋದ್ರಿಂದ ಈ ಲಾರಿ ಡ್ರೈವರ್ಗಳದ್ದು ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ ಕೇಳಿದ್ರೆ ಬಹುತೇಕ ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣನೇ ಕೊಡ್ಲಿಕ್ಕಾಗಲ್ಲ. ಲಾರಿ ಚಾಲನೆ ಮಾಡ್ತಕ್ಕಂಥ ಮಕ್ಕಳಿಂದ ಯಾರಾದ್ರೂ ಒಬ್ಬರು ಮಕ್ಕಳು ಶಣ್ಬಸಪ್ಪ ಅಪ್ಪ ಕಾಲೇಜಿಗೆ ಓದ್ತಕ್ಕಂಥ ಯಾರಾದ್ರೆ ಕೈ ಅಂತ ಹೇಳಿ ಯಾರು ಹೋಗಕ್ಕಾಗಲ್ಲ. ಸರ್ಕಾರಿ ಶಾಲೆಗಳನ್ನು ಬಿಟ್ಟರೆ ಬೇರೆ ಪ್ರೈವೇಟ್ ಸ್ಕೂಲ್ ಓಡಿಸೋಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ ಪೈಲಿ ಹಳ್ಳಿ ಭಾಷೆಯಲ್ಲಿ ಪೈಲಿ ಅಂತೀರಿ 1ನೇ ತಾರೀಕು, ಪ್ರತಿ ತಿಂಗಳ 1ನೇ ತಾರೀಕು ಬಂತು ಅಂದ್ರೆ ಆ ಲಾರಿ ಚಾಲನೆ ಮಾಡ್ತಕ್ಕಂಥ ಮಕ್ಕಳ ಶಿಕ್ಷಣದ ಶಾಲೆಗೆ ಹಾಕಿರ್ತಕ್ಕಂಥ ಫೀಸ್ ಕಟ್ಟಕ್ಕೂ ಇರಲಾರಂತ, ಮತ್ತೆ ಅವ್ರ ಮಕ್ಕಳಿಗೆ ಒಳ್ಳೆಯ ರೀತಿಯಂತ ಕಾಪಿ ಪುಸ್ತಕ ಪೆನ್ನನ್ನು ಇಸ್ಕೊಳ್ಳಕ್ಕಾಗಲಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಅಲ್ಲಿ ಸ್ಕೂಲ್ ಡ್ರೆಸ್ಗಳನ್ನು, ಬೂಟ್ಗಳನ್ನು, ಇವತ್ತು ಪೈತಾಪನ್ನು, ಡ್ರೆಸ್ಗಳನ್ನು ಖರೀದಿ ಮಾಡಲು ಕೂಡ ಗುಣಮಟ್ಟದ ಕೊಡಿಸ್ಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ಕೂಡ ಇನ್ಸಲ್ ಫೀಲನ್ನು ಒಂದು ಕಡೆಗೆ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಲಾರಿ ಚಾಲನೆ ಮಾಡ್ತಕ್ಕಂಥ ಡ್ರೈವರ್ಗಳ ಪರಿಸ್ಥಿತಿ ಇದನ್ನು ಸಂಕಷ್ಟನೇ ಎದುರಿಸ್ತಾರೆ. ಇನ್ನು ಇದು ಅಲ್ಲದೇನೆ ಅವ್ರ ಪರಿಸ್ಥಿತಿ ಯಾವ ಮಟ್ಟಕ್ಕದೆ ಅಂತ ಕೇಳಿದ್ರೆ ಅವ್ರ ಮನೆಯಾಗ ಅವ್ರ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಹಿರಿಯರು ಯಾರಾದರೂ ಅಜ್ಜ ಮುತ್ಯ ಅಜ್ಜಿ ಆಯಿ ಯಾರಿಗಾದರೂ ಆಸ್ಪತ್ರೆಗೂ ಕೂಡ ದವಾಖಾನೆಯನ್ನು ಕೂಡ ತೋರ್ಸಕ್ಕಾಗ್ತಾ ಇಲ್ಲ ಒಳ್ಳೆ ರೀತಿಯಿಂದ. ಸರ್ ಇವತ್ತು ಮೆಡಿಸಿನ್ಸ್ ಕೂಡ ಖರೀದಿ ಮಾಡೋಕ್ಕೆ ರೊಕ್ಕ ಇರಲಾರಂಥ ಪರಿಸ್ಥಿತಿ ಇವತ್ತು ಅದನ್ನು ಒಂದು ಕಡೆಯಿಂದ ಎದುರಿಸಬೇಕಾದಂಥ ಪರಿಸ್ಥಿತಿಯಿಂದ ನಿರ್ಮಾಣ ಆಗಿದೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಇದ್ರ ಜೊತೆಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತೇನಾಗಿದೆ, ಲಾರಿ ಚಾಲನೆ ಮಾಡ್ತಕ್ಕಂಥವ್ರು ಏನಿದಾರ ಆ ಡ್ರೈವರ್ಗಳನ್ನ ಲಾರಿ ಚಾಲನೆ ಮಾಡಿ ಸಾಯಂಕಾಲ ಮನೆಗೆ ಹೋದ್ರೆ ಮಕ್ಕಳು ಬಿಸ್ಕಿಟ್ ಕೇಳಿದ್ರೆ, ಬ್ರೆಡ್ ಕೇಳಿದ್ರೆ, ಕೇಕ್ ಕೇಳಿದ್ರೆ, ಚಾಕ್ಲೇಟ್ ಕೇಳಿದ್ರೆ ಕುಡಿಸಕ್ಕೆ ಆಗ್ಲಾರಂಥ ಪರಿಸ್ಥಿತಿಯನ್ನು ಕೂಡ ಒಂದು ಕಡೆ ಈ ಪರಿಸ್ಥಿತಿಯನ್ನು ನಾವು ಲಾರಿ ಎಲ್ಲದರ ಮಧ್ಯದಲ್ಲಿ ನಾವು ಕೇಳೋದೇನು, ಒಳ್ಳೆ ಒಂದು ಫುಡ್ ಅಂದ್ರೆ ಒಳ್ಳೆ ಆಹಾರ, ಒಳ್ಳೆ ಊಟ, ಹುಣ್ಣಿ ಹಬ್ಬ ಅಮಾಸಿ ನೀವು ಬಹುತೇಕ ಏನಂತಿರೋ ಗೊತ್ತಿಲ್ಲ. ಈಗ ಬಹುತೇಕ ಕಾರುಣ್ಯ ಹಬ್ಬ ಬಂತು ಅಂದ್ರೆ ಒಳ್ಳೆ ಮನೆಯಾಗ ಒಂದು ಒಳ್ಳೆ
ಹೋಳಿಗೆ ಅಂತಿರಲ್ಲ, ಹೋಳಿಗೆ ಅಂತಿರಪ್ಪ, ನಾನು ಏನು ಅಂತಿರೋ ಗೊತ್ತಿಲ್ಲ. ಹೋಳಿಗೆ ಮೊನ್ನೆ ಬಕ್ರೀದ್ ಹಬ್ಬ ಆಯ್ತು. ಬಕ್ರೀದ್ ಹಬ್ಬ ಆ ಜನ ನಮ್ಮ ಪವಿತ್ರವಾಗಿರ್ತಕ್ಕಂಥ ಬಕ್ರೀದ್ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಅವ್ರು ದೊಡ್ಡ ಹಬ್ಬ, ಹಿರಿಯರಪ್ಪ ಇಂಥವೆಲ್ಲವನ್ನು ಹುಣ್ಣಿ ಹಬ್ಬ ಹರಿದಿನನ್ನ ಆಚರಣೆ ಮಾಡ್ಬೇಕಾದ್ರೆ ಕಣ್ಣೀರು ಕಪ್ಪಾಳು ಬರ್ತಕ್ಕಂಥದ್ದು. ಮನೆಗೊಂದು ಒಳ್ಳೆ ರೀತಿಯಿಂದ ಎಣ್ಣೆ, ಉಪ್ಪ, ಖಾರ, ಬ್ಯಾಳಿ, ಅಕ್ಕಿ, ಮಕ್ಕಳಿಗೆ ಬಟ್ಟಿ, ಮನ್ಯಾಗ ಹೆಂಡತಿಗೆ ಏನಾದರೂ ಸೀರೆ, ಕುಪ್ಸ ಇಂಥವೆಲ್ಲ ಖರೀದಿ ಮಾಡ್ಬೇಕಾದ್ರೂ ಕೂಡ ಹಿಂದ ಮುಂದೆ ನೋಡಿ ಅನುಭವಿಸ್ತಕ್ಕಂಥವ್ರು ಯಾರಾದರೂ ಇದ್ರೆ ಈ ಭೂಮಿ ಮೇಲೆ ಅದು ಲಾರಿ ಚಾಲಕರು ಅಂತಕ್ಕಂಥ ಮಾತನ್ನು ಕೂಡ ಇವು ಎರಡರ ಮಧ್ಯದಲ್ಲೂ ಕೂಡ ಇವತ್ತು ಸರ್ಕಾರ ನಮಗೆ ಆತಂಕವನ್ನು ತಂದು ಒಡ್ಡಿರ್ತಕ್ಕಂಥ ಪರಿಸ್ಥಿತಿ ಏನಾಗಿದೆ. ಪರಿಸ್ಥಿತಿ ಒಂದ್ ಕಡೆಗೆ ಡೀಸೆಲ್ ರೇಟ್ ಜಾಸ್ತಿ ಮಾಡಿದೆ, ಇನ್ನೊಂದು ಕಡೆಗೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದೆ, ಮತ್ತೊಂದು ಕಡೆಗೆ ಅನಿಲ ಗ್ಯಾಸ್ ಬೆಲೆಯನ್ನ ಏರಿಕೆ ಮಾಡಿದೆ, ಇನ್ನೊಂದು ಕಡೆಗೆ 4ನೇ ಭಾಗ ದಿನ ಬಳಕೆಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿ ಇಡೀ ಲಾರಿ ಮಾಲೀಕರ ಮೇಲೆ, ಲಾರಿ ಚಾಲಕರ ಮೇಲೆ, ವಾಹನಗಳ ಮೇಲೆ, ಜನಸಾಮಾನ್ಯರ ಮೇಲೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಪೆಟ್ರೋಲ್, ಡೀಸೆಲ್, ಅನಿಲ್ ಗ್ಯಾಸ್ ಬೆಲೆ ಏರಿಕೆ ಮಾಡೋದ್ರ ಮೂಲಕ ಜನಸಾಮಾನ್ಯರ ಬದುಕನ್ನು ಬೀದಿಗೆ ತಳ್ಳ ಕೊಟ್ಟಿರ್ತಕ್ಕಂಥ ರೀತಿಯಿದೆ. ಇವತ್ತು ನಾವು ಅದನ್ನೆಲ್ಲವನ್ನು ಕೂಡ ಖಂಡಿಸಬೇಕಾಗಿದೆ ಅಂತಕ್ಕಂಥ ಪರಿಸ್ಥಿತಿ ಇದೆ ಅಂತಕ್ಕಂಥ ಮಾತನಾಡಬೇಕು. ನಾವು ಖಂಡಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ಕೆ ನಾನು ಬಯಸ್ತೀನಿ. ಇವತ್ತು ನಾವೇನು ಕೇಳ್ಕೊತೀವಿ, 2 ಭಾಗ ಅಂತ 2 ವಿಚಾರ ಅಂತ ಕೇಳ್ಕೊಟ್ಟಿವಿ. ಏನ್ ಕೇಳ್ಕೊಟ್ಟಿವಿ? ಇವತ್ತು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾರ, ಪೆಟ್ರೋಲ್ ಡೀಸೆಲ್ ರೇಟ್ ಬೆಲೆ ಏರಿಕೆ ಮಾಡ್ತಾರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಡೀಸೆಲ್ ರೇಟ್ ಏರಿಕೆ ಆಗಿಲ್ಲ ಅಂದ್ರೂ ಕೂಡ ಇವರು ಡೀಸೆಲ್ ರೇಟ್ ಅನ್ನ ಬೆಲೆ ಏರಿಕೆ ಮಾಡಿ, ಪೆಟ್ರೋಲ್ ರೇಟ್ ಅನ್ನ ಬೆಲೆ ಏರಿಕೆ ಮಾಡಿ ಇವತ್ತು ಎಲ್ಲ ಇಡೀ ನಮ್ಮ ಇವತ್ತು ಅದ್ರ ಮೇಲೆ ನಂಬಿಕೆ ಕೂತಿರ್ತಕ್ಕಂಥ ಜನರ ಮೇಲೆ ಬದುಕಿಕೊಂಡು ಇರ್ತಕ್ಕಂಥ ಒಟ್ಟಿಗೆ ತಿಂಡಿ ಬಗ್ಗೆ ಆಗ್ತಕ್ಕಂಥ ರೀತಿಯಲ್ಲೇ ರೀತಿ ಆಗ್ತದಲ್ಲ. ನಾವು ಕೂಡ ಕೇಳ್ತಾ ಇದ್ವಿ, ಲಾರಿ ಮಾಲೀಕರು, ಲಾರಿ ಚಾಲಕರು ಏನಂತ ಹೇಳಿದ್ರೆ, ನೀವು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರಿ, ಲಾರಿ ಚಾಲಕರ ಪಗಾರ ಹೆಚ್ಚಿಗೆ ಮಾಡಿ, ಲಾರಿ ಮಾಲೀಕರು ಇವತ್ತು ಯಾವುದೇ ರೀತಿಯಲ್ಲೂ ಸಪ್ಲೈ ಮಾಡ್ತೀರಿ, ಅದಕ್ಕೂ ಕೂಡ ಬಾಡಿಗೆಯನ್ನು ಯಾಕೆ ಜಾಸ್ತಿ ಮಾಡ್ತಲ್ಲ? ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡೋದು ಮಾತ್ರ ನಮ್ಗೆ ಕಣ್ಣಿಗೆ ಕಾಣ್ತದ, ಅನಿಲ್ ಗ್ಯಾಸ್ ರೇಟ್ ಮಾತ್ರ ಜಾಸ್ತಿ ಮಾಡೋದು ನೀವು ಕಣ್ಣಿಗೆ ಕಾಣ್ತದ. ಹಳ್ಳ್ಯಾಗ ಉಳಿದು ಕಂತು ಕಟ್ಟಿ ಸಾಲ ಸೂಲ ಮಾಡಿ ಲಾರಿ ತಂದು ಲಾರಿ ನಡೆಸ್ತಕ್ಕಂಥವ್ರು, ರೋಡ್ ಮೇಲೆ ಓಡಾಡ್ತಕ್ಕಂಥವ್ರು ಅವ್ರ ಬದುಕಿನ ಬಗ್ಗೆ, ಲಾರಿ ಕಿರಾಯಿ ಬಗ್ಗೆ, ಲಾರಿ ಬಾಡಿಗೆ ಬಗ್ಗೆ ಯಾಕೆ ಇವತ್ತು ಚಿಂತೆ ಮಾಡ್ತಾ ಇಲ್ಲ? ಯಾಕೆ ಚಿಂತೆ ತೋರಿಸಿಲ್ಲ? ಹಾಗಾಗಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಅನಿಲ ಗ್ಯಾಸ್ ಬೆಲೆ ಏರಿಕೆ ಆಗಿರೋದ್ರಿಂದ, ಅದ್ರ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಲಾರಿಗಳ ಗಣಿಗಳನ್ನ, ಬರ್ಸಿಗಳನ್ನ ಸಪ್ಲೈ ಮಾಡ್ತಕ್ಕಂಥ ಇವತ್ತು ನಮ್ಮ ಲಾರಿಗಳ ಬಾಡಿಗೆಯನ್ನು ಕೂಡ ಇವತ್ತು ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ನಡೀತಕ್ಕಂಥ ಹೋರಾಟ ಇದೆ. ಈ ಹೋರಾಟಕ್ಕೆ ಸಂಬಂಧಪಟ್ಟಂಗ ಏನು ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಮಾಲೀಕರೇನಿದಾರೋ ಅಥವಾ ಇತರೆ ಮಾಲೀಕರೇನಿದಾರೋ, ಈ ಲಾರಿ ಮೂಲಕ ಸರಕು ಸಾಗಾಣಿಕೆಗಳನ್ನ ಸಪ್ಲೈ ಮಾಡ್ತಕ್ಕಂಥವ್ರು, ಸಾಗಾಣಿಕೆ ಮಾಡ್ತಕ್ಕಂಥವ್ರು ಮಾಲೀಕರೇನಿದಾರೋ ಅವ್ರ ಹತ್ರ ನಮ್ಮ ಹೋರಾಟದ ಮೂಲಕ ಒತ್ತಾಯ ಇದೆ, ವಿನಂತಿ ಇದೆ. ನಮಗೂ ಕೂಡ ಯಾವ ರೇಟನ್ನು ಹೇಳಿದ್ದಾರೆ ಜಾಫರ್ ಖಾನ್ ಅವರು, ಅಭಯ ಹೇಳಿದ್ದಾರೆ, ಒಂದು ರೇಟ್ 500 ರೂಪಾಯಿ ಹೆಚ್ಚಿಗೆ ಮಾಡಬೇಕು, ಇನ್ನೊಂದು ರೇಟ್ 200-300 ರೂಪಾಯಿನ ಹೆಚ್ಚಿಗೆ ಮಾಡಬೇಕು, ಮತ್ತೊಂದು ರೇಟ್ 600-650 ರೂಪಾಯಿ ಹೆಚ್ಚಿಗೆ, ಹಿಂಗೆ 2000